ಮೋದಿ ಸರ್ಕಾರದ ಬಣ್ಣ ಬಟಾಬೈಲು. ಕೋಟಿ ಕೋಟಿ ಹಣ ಎಲ್ಲಿ ಹೋಯ್ತು? ಸಿಎಜಿ ಶಾಕಿಂಗ್ ರಿಪೋರ್ಟ್. ಸಾಮಾನ್ಯವಾಗಿ ನಾವು ಪ್ರತಿದಿನ ಎಷ್ಟೋ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ನೋಡ್ತೀವಿ. ಸರ್ಕಾರಗಳ ಬೃಹತ್ ಘೋಷಣೆಗಳನ್ನ ಕೇಳಿರ್ತೀವಲ್ವಾ. ನಾವು ಕೋಟ್ಯಂತರ ಗಿಡ ನೆಟ್ಟಿದ್ದೀವಿ, ದೇಶಾದ್ಯಂತ ಹಸಿರು ಕ್ರಾಂತಿ ಮಾಡಿದ್ದೀವಿ ಅಂತ ಬೊಬ್ಬೆ ಹೊಡೆಯೋ ಮಾತುಗಳನ್ನ ಕೇಳಿ ನಮಗೂ ಹಬ್ಬ ಎಷ್ಟೊಂದು ಕೆಲಸ ನಡೀತಿದೆ ಅಂತ ಅನಿಸುತ್ತೆ. ಆದ್ರೆ ಕಾಗದದ ಮೇಲಿರೋ ಈ ಅಂಕಿಅಂಶಗಳು ಮತ್ತು ವಾಸ್ತವದ ಗ್ರೌಂಡ್ ರಿಯಾಲಿಟಿ ನಡುವೆ ಎಷ್ಟೊಂದು ದೊಡ್ಡ ಅಂತರ ಇದೆ ಗೊತ್ತಾ? ಇವತ್ತು ನಾವು ಮಾತನಾಡಕ್ಕೆ ಹೊರಟಿರೋದು ಭಾರತದ ಮಹಾಲೇಖ ಪಾಲಕರು ಅಂದ್ರೆ ಸಿಎಜಿ ಇತ್ತೀಚೆಗೆ ಬಿಡುಗಡೆ ಮಾಡಿರೋ ಅತ್ಯಂತ ಆಘಾತಕಾರಿ ವರದಿಯ ಬಗ್ಗೆ. ಮೋದಿ ಸರ್ಕಾರದ ಅತಿ ಹೆಚ್ಚು ಪ್ರಚಾರ ಪಡೆದ ಮಹತ್ವಾಕಾಂಕ್ಷೆಯ ಯೋಜನೆ ಅಂದ್ರೆ ಅದು ಗ್ರೀನ್ ಇಂಡಿಯಾ ಮಿಷನ್. ಆದ್ರೆ ಈ ಯೋಜನೆ ಹೆಸರಲ್ಲಿ ಕಳೆದ 10 ವರ್ಷಗಳಲ್ಲಿ ಆಗಿರೋದೇನೋ ಹಸಿರು ಕ್ರಾಂತಿಯೋ ಅಥವಾ ದೂರು ವಂಚನೆಯೋ? ಸಿಎಜಿ ಬಿಚ್ಚಿಟ್ಟಿರೋ ಆ ದಿಗಿಲುಗೊಳಿಸೋ ಅಂಕಿಅಂಶಗಳನ್ನ ನೋಡಿ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಅಷ್ಟಕ್ಕೂ ಸಿಎಜಿ ವರದಿಯಲ್ಲಿ ಏನಿದೆ? ಹಣ ಎಲ್ಲಿ ಹೋಯ್ತು? ಗಿಡಗಳು ಎಲ್ಲಿ ಹೋದ್ವು? ಇಡೀ ಕಥೆಯನ್ನ ಅತ್ಯಂತ ಸರಳವಾಗಿ ಎಳೆಯಾಗಿ ಇವತ್ತಿನ ವಿಡಿಯೋದಲ್ಲಿ ಅನಲೈಸ್ ಮಾಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸ ಅರಣ್ಯ ಸೃಷ್ಟಿ 98% ಭಾರಿ ಹಿನ್ನಡೆ. ಸ್ನೇಹಿತರೆ, ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯ ಮೂಲ ಉದ್ದೇಶ ಏನ್ ಗೊತ್ತಾ? ದೇಶದಲ್ಲಿ ಹವಾಮಾನ ಬದಲಾವಣೆಯ ಅಪಾಯವನ್ನ ಎದುರಿಸೋದು ಮತ್ತು ಭಾರತದ ಹಸಿರು ಹೊದಿಕೆಯನ್ನ ಬೃಹತ್ ಮಟ್ಟದಲ್ಲಿ ವಿಸ್ತರಿಸೋದು. 2015-16ರಿಂದ 2024-25ರವರೆಗಿನ 10 ವರ್ಷಗಳ ದೀರ್ಘಾವಧಿಯಲ್ಲಿ ಈ ಯೋಜನೆಯಡಿ ಬರೋಬ್ಬರಿ 1.4 ಮಿಲಿಯನ್ ಹೆಕ್ಟೇರ್ನಷ್ಟು ಹೊಸ ಅರಣ್ಯ ಹೊದಿಕೆಯನ್ನ ಸೃಷ್ಟಿಸಬೇಕು ಅಂತ ಟಾರ್ಗೆಟ್ ಇಟ್ಟುಕೊಳ್ಳಲಾಗಿತ್ತು. 14 ಲಕ್ಷ ಹೆಕ್ಟೇರ್ ಅಂದ್ರೆ ಸಣ್ಣ ಮಾತಲ್ಲ ಸ್ನೇಹಿತರೆ. ಆದ್ರೆ ವಾಸ್ತವದಲ್ಲಿ ಸಾಧಿಸಿದ್ದೆಷ್ಟು ಗೊತ್ತಾ? ಕೇವಲ 0.03409 ಮಿಲಿಯನ್ ಹೆಕ್ಟೇರ್. ಅಂದ್ರೆ ಇಟ್ಟಿದ್ದ ಗುರಿಯಲ್ಲಿ ಸರ್ಕಾರ ಸಾಧಿಸಿದ್ದು ಕೇವಲ 2.43% ಮಾತ್ರ. ಬರೋಬ್ಬರಿ 97.57% ಭಾರಿ ವೈಫಲ್ಯ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 98% ಕೆಲಸ ಕಾಗದದಲ್ಲೇ ಉಳಿದು ಹೋಗಿದೆ. ಗಿಡ ನೆಡ್ತೀವಿ ಅಂತ ಜಗತ್ತಿಗೆ ಸಾರಿದ ಸರ್ಕಾರ ಗ್ರೌಂಡ್ ನಲ್ಲಿ ಮಾತ್ರ ಹಸಿರು ಸೃಷ್ಟಿಸುವಲ್ಲಿ ಸಂಪೂರ್ಣವಾಗಿ ಸೋತು ಸುಣ್ಣವಾಗಿದೆ. ಇರೋ ಅರಣ್ಯ ಕಾಪಾಡೋದ್ರಲ್ಲಿ 91% ಫೇಲ್ಯೂರ್. ಸರಿ ಬಿಡಿ, ಹೊಸ ಅರಣ್ಯ ಬೆಳೆಸೋದ್ ಕಷ್ಟ, ಇರೋ ಅರಣ್ಯದ ಗುಣಮಟ್ಟವನ್ನಾದ್ರೂ ಸುಧಾರಿಸಿದ್ದಾರಾ ಅಂತ ನಾವು ಕೇಳಬಹುದು. ಸಿಎಜಿ ವರದಿ ಇಲ್ಲೂ ಉಲ್ಟಾ ಹೊಡೆದಿದೆ. ಅಸ್ತಿತ್ವದಲ್ಲಿರುವ 14 ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶದ ಗುಣಮಟ್ಟವನ್ನ ಸುಧಾರಿಸಬೇಕು ಅಂತ ಇನ್ನೊಂದು ಪ್ಯಾರಾಮೀಟರ್ ಇಡಲಾಗಿತ್ತು. ಆದ್ರೆ ವಾಸ್ತವದಲ್ಲಿ ಕೆಲಸ ಆಗಿದ್ದು ಕೇವಲ 1.4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ. ಇಲ್ಲೂ ಕೂಡ 91.87% ಹಿನ್ನಡೆ ಉಂಟಾಗಿದೆ. ಅಂದ್ರೆ ಹೊಸದಾಗಿ ಕಾಡು ಬೆಳೆಸೋಕಾಗಿಲ್ಲ, ಇರೋ ಕಾಡನ್ನ ಸರಿಯಾಗಿ ನಿರ್ವಹಣೆ ಮಾಡೋಕ್ಕೂ ಆಗಿಲ್ಲ. ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡೋ ಸರ್ಕಾರದ ಬದ್ಧತೆ ಎಲ್ಲಿದೆ ಅನ್ನೋದನ್ನ ಈ ಸಿಎಜಿ ವರದಿ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಆರ್ಥಿಕ ಶಿಸ್ತಿನ ನಾಟಕ. ಘೋಷಣೆ 10,600 ಕೋಟಿ. ಕೊಟ್ಟಿದ್ದೆಷ್ಟು? ಯಾವುದೇ ದೊಡ್ಡ ಪ್ರಾಜೆಕ್ಟ್ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಸರಿಯಾದ ಹಣಕಾಸಿನ ಬೆಂಬಲ ಬೇಕು. ಮೋದಿ ಸರ್ಕಾರ ಯಾವಾಗಲೂ ಬಜೆಟ್ ಮತ್ತು ಆರ್ಥಿಕ ಶಿಸ್ತಿನ ಬಗ್ಗೆ ದೊಡ್ಡದಾಗಿ ಮಾತನಾಡುತ್ತೆ. ಆದ್ರೆ ಗ್ರೀನ್ ಇಂಡಿಯಾ ಮಿಷನ್ ವಿಷಯಕ್ಕೆ ಬಂದ್ರೆ ಅನುದಾನ ಬಿಡುಗಡೆಯಲ್ಲೇ ಭಾರಿ ಮೋಸ ನಡೆದಿದೆ. ಈ ಯೋಜನೆಗೆ ಪ್ರಸ್ತಾವಿತ ಒಟ್ಟು ಹಣಕಾಸು ನೆರವು 10,600 ಕೋಟಿ ರೂಪಾಯಿ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಆರಂಭಿಕ 4 ವರ್ಷಕ್ಕೆ ಅನುಮೋದಿಸಿದ್ದು 2,000 ಕೋಟಿ ರೂಪಾಯಿ. 13ನೇ ಹಣಕಾಸು ಆಯೋಗದಿಂದ ಸಿಕ್ಕಿದ್ದು ಕೇವಲ 400 ಕೋಟಿ ರೂಪಾಯಿ. ಆದ್ರೆ ಕಳೆದ 10 ವರ್ಷಗಳಲ್ಲಿ ಬಜೆಟ್ ಮೂಲಕ ಸರ್ಕಾರ ವಾಸ್ತವವಾಗಿ ಬಿಡುಗಡೆ ಮಾಡಿದ್ದು ಎಷ್ಟು ಗೊತ್ತಾ? ಕೇವಲ 1,149.14 ಕೋಟಿ ರೂಪಾಯಿ. ಅಂದ್ರೆ ಒಟ್ಟು ಅಗತ್ಯದ 47.88% ಹಣ ಮಾತ್ರ ಬಿಡುಗಡೆಯಾಗಿದೆ. ಯೋಜನೆಗೆ ಹಣವೇ ಕೊಡದೆ ಗಿಡಗಳು ಬೆಳೆಯಲಿಲ್ಲ ಅಂತ ಹೇಳಿದ್ರೆ ಹೇಗೆ ಸ್ನೇಹಿತರೆ? ಲೆಕ್ಕಪತ್ರವೇ ಇಲ್ಲ, ಆಡಿಟಿಂಗ್ ಇಲ್ಲ. ಹಣ ಎಲ್ಲಿಗೆ ಹೋಯ್ತು? ಬಿಡುಗಡೆಯಾದ ಈ ಕೊಂಚ ಹಣವಾದ್ರೂ ಸರಿಯಾಗಿ ಬಳಕೆಯಾಗಿದೆಯಾ ಅಂತ ಸಿಎಜಿ ಪರಿಶೀಲಿಸಿದಾಗ ಇನ್ನೊಂದು ದೊಡ್ಡ ಅಕ್ರಮದ ವಾಸನೆ ಬಂದಿದೆ. ಸಿಎಜಿ ದೇಶದ 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆಯನ್ನ ಆಡಿಟ್ ಮಾಡಿದೆ. ಅದರಲ್ಲಿ ಕಂಡು ಬಂದ ಆಘಾತಕಾರಿ ವಿಷಯವೆಂದ್ರೆ ಬರೋಬ್ಬರಿ 8 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಈ ಯೋಜನೆಯ ವಾರ್ಷಿಕ ಲೆಕ್ಕಪತ್ರಗಳನ್ನೇ ನಿರ್ವಹಿಸಿಲ್ಲ. ಲೆಕ್ಕಪತ್ರ ಬರೆದ ಕೆಲವೆಡೆ ಆಡಿಟ್ ಮಾಡಿಸದೆ ಹಣವನ್ನ ಎಲ್ಲೆಂದರಲ್ಲಿ ಬಳಸಿಕೊಳ್ಳಲಾಗಿದೆ. ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಎಲ್ಲಿಗೆ ಹೋಯ್ತು? ಯಾರು ತಿಂದ್ರು ಅನ್ನೋದಕ್ಕೆ ಸೂಕ್ತ ದಾಖಲೆಗಳೇ ಇಲ್ಲ. ಹಣಕಾಸಿನ ದುರ್ಬಳಕೆ ಮತ್ತು ಅಕ್ರಮಕ್ಕೆ ಮುಕ್ತ ಅವಕಾಶ ಮಾಡಿಕೊಡಲಾಗಿದೆ ಅನ್ನೋ ಗಂಭೀರ ಅನುಮಾನಗಳನ್ನ ಸಿಎಜಿ ವ್ಯಕ್ತಪಡಿಸಿದೆ. ಸಮನ್ವಯತೆ ಇಲ್ಲದ ದ್ವೀಪಗಳಂತಹ ಆಡಳಿತ. ಯಾವುದೇ ಒಂದು ರಾಷ್ಟ್ರೀಯ ಮಿಷನ್ ಯಶಸ್ವಿ ಆಗಬೇಕಾದ್ರೆ ವಿವಿಧ ಇಲಾಖೆಗಳು ಒಟ್ಟಾಗಿ ಕೆಲಸ ಮಾಡಬೇಕು. ಗ್ರೀನ್ ಇಂಡಿಯಾ ಮಿಷನ್ ಅನ್ನ ಕಾಂಪ, ಉದ್ಯೋಗ ಖಾತ್ರಿ ಯೋಜನೆ, ನಗರ ವನ ಯೋಜನೆ ಮತ್ತು ಶಾಲಾ ನರ್ಸರಿ ಯೋಜನೆಗಳ ಜೊತೆ ಸಂಯೋಜಿಸಿ ಜಾರಿಗೊಳಿಸಬೇಕು ಅಂತ ರೂಲ್ ಇತ್ತು. ಆದ್ರೆ ವಾಸ್ತವದಲ್ಲಿ ಈ ಇಲಾಖೆಗಳ ನಡುವೆ ಯಾವುದೇ ಕಮ್ಯುನಿಕೇಶನ್ ಇರಲಿಲ್ಲ. ಪ್ರತಿಯೊಂದು ಯೋಜನೆಯು ಒಂದೊಂದು ಪ್ರತ್ಯೇಕ ದ್ವೀಪದಂತೆ ಕೆಲಸ ಮಾಡಿದೆ. ಇದರಿಂದಾಗಿ ಜನಸಾಮಾನ್ಯರ ಶ್ರಮ ಮತ್ತು ಕೋಟ್ಯಾಂತರ ರೂಪಾಯಿ ಹಣ ನೀರಲ್ಲಿ ಹೋಮ ಮಾಡಿದಂತೆ ಪೋಲಾಗಿದೆ. ನಿಯಮ ಗಾಳಿಗೆ ತೂರಿ ಜಾಗಗಳ ಆಯ್ಕೆ.
ವೈಜ್ಞಾನಿಕ ಪ್ರಕ್ರಿಯೆಗೆ ತಿಲಾಂಜಲಿ. ಅರಣ್ಯೀಕರಣ ಮಾಡುವಾಗ ಹವಾಮಾನ ವೈಪರೀತ್ಯಕ್ಕೆ ತಕ್ಷಣ ತುತ್ತಾಗುವ, ತೀವ್ರ ಹಾನಿಗೊಳಗಾಗುವ ಸೂಕ್ಷ್ಮ ಪ್ರದೇಶಗಳನ್ನ ಮೊದಲು ಆಯ್ಕೆ ಮಾಡಬೇಕು. ಆದ್ರೆ ಮೋದಿ ಸರ್ಕಾರದ ಆಡಳಿತದಲ್ಲಿ ನಿಯಮಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಕಡಿಮೆ ಅಥವಾ ಸಾಧಾರಣ ಆದ್ಯತೆಯ ಪ್ರದೇಶಗಳನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ತಮಾಷೆಯ ವಿಷಯ ಏನಂದ್ರೆ, ಅರಣ್ಯಗಳು ಇಂಗಾಲವನ್ನ ಹೀರಿಕೊಳ್ಳುವ ಪ್ರಮಾಣವನ್ನ ಲೆಕ್ಕ ಹಾಕುವ ವೈಜ್ಞಾನಿಕ ಪ್ರಕ್ರಿಯೆಗೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಎನ್ನಲಾಗುತ್ತದೆ. ಇಡೀ ದೇಶದಲ್ಲಿ ಕೇವಲ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯಗಳು ಮಾತ್ರ ಈ ಮೌಲ್ಯಮಾಪನ ನಡೆಸಿವೆ. ಉಳಿದ ಯಾವ ರಾಜ್ಯಗಳು ಈ ಪ್ರಮುಖ ವೈಜ್ಞಾನಿಕ ಪರೀಕ್ಷೆಯನ್ನೇ ಮಾಡಿಲ್ಲ. ವೈಜ್ಞಾನಿಕ ಆಧಾರವೇ ಇಲ್ಲದೆ ಅರಣ್ಯ ಬೆಳೆಸುತ್ತೇವೆ ಅಂತ ಹೊರಟರೆ ಫಲಿತಾಂಶ ಹೀಗಲ್ಲದೆ ಇನ್ನೆಂಗಾಗುತ್ತೆ. ಉಪಗ್ರಹಕ್ಕೂ ಸಿಗದ ಕಾಗದದ ಮೇಲಿನ ಹಸಿರು ಕ್ರಾಂತಿ. ಫೀಲ್ಡ್ ನಲ್ಲಿ ಗಿಡ ನೆಡದೇ ಇದ್ರೂ ಅಂಕಿಅಂಶಗಳನ್ನ ನಕಲಿಯಾಗಿ ಹೆಚ್ಚಿಸಿ ಕಾಗದದ ಮೇಲೆ ಹಸಿರು ಕ್ರಾಂತಿ ಸೃಷ್ಟಿಸುವ ಕೆಲಸ ನಡೆದಿದೆ ಅನ್ನೋದನ್ನ ಸಿಎಜಿ ಸಾಕ್ಷ್ಯ ಸಮೇತ ಬಯಲಿಗೆಳೆದಿದೆ. ಸಿಎಜಿ ಅಧಿಕಾರಿಗಳು ಇಸ್ರೋ ಉಪಗ್ರಹ ಆಧಾರಿತ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ವಿಶ್ಲೇಷಣೆ ನಡೆಸಿದಾಗ ಇನ್ನೊಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಸರ್ಕಾರ ನಾವು ಗಿಡ ನೆಟ್ಟಿದ್ದೀವಿ ಅಂತ ತೋರಿಸಿದ 70% ಸ್ಯಾಂಪಲ್ ಪ್ರದೇಶಗಳಲ್ಲಿ ಯಾವುದೇ ಗಮನಾರ್ಹ ಹಸಿರು ಹೊದಿಕೆಯ ಬದಲಾವಣೆಯೇ ಕಂಡು ಬಂದಿಲ್ಲ. ಅಂದ್ರೆ ಉಪಗ್ರಹದ ಕಣ್ಣಿಗೂ ಕಾಣದ ಹಸಿರು ಬರೀ ಕಾಗದದ ಮೇಲೆ ಮಾತ್ರ ಇತ್ತು. ಅಷ್ಟೇ ಅಲ್ಲ, ಸಾರ್ವಜನಿಕ ಪಾರದರ್ಶಕತೆಗಾಗಿ ಪ್ರತಿಯೊಂದು ಪ್ರಾಜೆಕ್ಟ್ ನ ವೆಬ್ ಲಿಂಕ್ ಅನ್ನು ನೀಡುವುದು ಕಡ್ಡಾಯವಾಗಿತ್ತು. ಆದ್ರೆ 14 ರಾಜ್ಯಗಳು ಯಾವುದೇ ವೆಬ್ ಲಿಂಕ್ ಒದಗಿಸದೆ ಮಾಹಿತಿಯನ್ನ ಸಾರ್ವಜನಿಕರಿಂದ ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟಿವೆ. ಜಾಗತಿಕ ವೇದಿಕೆಯಲ್ಲಿ ಭಾರತಕ್ಕೆ ಮುಖಭಂಗ. ಸ್ನೇಹಿತರೆ, ಇದು ಬರೀ ದೇಶದ ಒಳಗಿನ ವಿಚಾರ ಮಾತ್ರವಲ್ಲ. ಪ್ಯಾರಿಸ್ ಹವಾಮಾನ ಒಪ್ಪಂದದಡಿ ಭಾರತವು 2030 ವೇಳೆಗೆ ಹೆಚ್ಚುವರಿ ಅರಣ್ಯದ ಮೂಲಕ 2.5 ರಿಂದ 3 ಶತಕೋಟಿ ಟನ್ಗಳಷ್ಟು ಇಂಗಾಲದ ಸಿಂಕ್ ಸೃಷ್ಟಿ ಮಾಡುವ ಜಾಗತಿಕ ಬದ್ಧತೆ ಹೊಂದಿದೆ. ಈ ಜಾಗತಿಕ ಗುರಿ ತಲುಪಲು ಗ್ರೀನ್ ಇಂಡಿಯಾ ಮಿಷನ್ ಪ್ರಮುಖ ಅಸ್ತ್ರವಾಗಿತ್ತು. ಆದ್ರೆ ದಶಕ ಕಳೆದರೂ ಕನಿಷ್ಠ ಗುರಿ ತಲುಪದ ಈ ಭಾರಿ ವೈಫಲ್ಯದಿಂದಾಗಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟದಲ್ಲಿ ಭಾರತದ ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಏಳುವಂತಾಗಿವೆ. ಸ್ನೇಹಿತರೆ, ಈ ಸಿಎಜಿ ವರದಿ ಎತ್ತಿ ತೋರಿಸಿರುವ ಪ್ರತಿಯೊಂದು ವಿಷಯವೂ ಕೇವಲ ಸರ್ಕಾರದ ಆಡಳಿತಾತ್ಮಕ ಲೋಪ ಮಾತ್ರವಲ್ಲ, ಇದು ನಮ್ಮ ಭವಿಷ್ಯದ ಮೇಲಾಗುತ್ತಿರುವ ನೇರ ಹಾನಿ. ಯಾಕಂದ್ರೆ ಹವಾಮಾನ ವೈಪರೀತ್ಯ ಅನ್ನೋದು ಇನ್ನು ಮುಂದೆ ಬರೀ ಕಾಗದದ ಮೇಲಿರುವ ಬೆದರಿಕೆಯಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನಾವೆಲ್ಲ ಅನುಭವಿಸುತ್ತಿರುವ ಅಸಹಜ ಶಾಖ, ಅಕಾಲಿಕ ಮಳೆ, ಭೀಕರ ಬಿಸಿಲಿನ ಬೇಗೆ ಮತ್ತು ಕೃಷಿ ಮೇಲಾಗುತ್ತಿರುವ ಭಾರಿ ಹೊಡೆತಕ್ಕೆ ಪ್ರಕೃತಿಯ ಮೇಲಿನ ನಮ್ಮ ದೌರ್ಜನ್ಯವೇ ಕಾರಣ. ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಪರಿಸರ ಸಂರಕ್ಷಣೆಗಾಗಿ ಮೀಸಲಿಟ್ಟ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ಹಣ ಈ ರೀತಿ ಆಡಿಟಿಂಗ್ ಇಲ್ಲದೆ, ಲೆಕ್ಕಪತ್ರವೇ ಇಲ್ಲದೆ ಪೋಲಾಗುತ್ತಿರುವುದು ನಿಜಕ್ಕೂ ಪ್ರತಿಯೊಬ್ಬ ನಾಗರಿಕನು ಪ್ರಶ್ನೆ ಮಾಡಬೇಕಾದ ವಿಷಯ. ಅರಣ್ಯೀಕರಣ ಎಂಬುದು ಕೇವಲ ಜೂನ್ 5ರ ಪರಿಸರ ದಿನಾಚರಣೆ ಎಂದು ಕ್ಯಾಮೆರಾ ಮುಂದೆ ಒಂದೆರಡು ಸಸಿ ನೆಟ್ಟು ಫೋಟೋ ತೆಗೆಸಿಕೊಳ್ಳುವ ಗಿಮಿಕ್ ಅಲ್ಲ. ಒಂದು ಸಸಿ ನೆಟ್ಟು ಅದು ಹೆಮ್ಮರವಾಗುವವರೆಗೆ ಅದನ್ನ ಪೋಷಿಸುವುದು, ಇಂಗಾಲವನ್ನ ಹೀರಿಕೊಳ್ಳುವ ಅದರ ಸಾಮರ್ಥ್ಯವನ್ನ ವೈಜ್ಞಾನಿಕವಾಗಿ ಅಳೆಯುವುದು ಮತ್ತು ತಳಮಟ್ಟದ ಜನರನ್ನ, ಸ್ಥಳೀಯ ಅರಣ್ಯವಾಸಿಗಳನ್ನ ಈ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದು ಅತ್ಯಗತ್ಯ. ಆದ್ರೆ ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಈ ಯಾವುದೇ ದೂರದೃಷ್ಟಿ ಕಾಣದಿರುವುದು ಅತ್ಯಂತ ಖೇದಕರ. ಅಂಕಿಅಂಶಗಳನ್ನ ಕಾಗದದ ಮೇಲೆ ಸೃಷ್ಟಿ ಮಾಡಿ ಜಗತ್ತಿಗೆ ನಾವು ಹಸಿರು ಕ್ರಾಂತಿ ಮಾಡಿದ್ದೇವೆ ಅಂತ ತೋರಿಸಿಕೊಳ್ಳುವ ಈ ಗ್ರೀನ್ ವಾಷಿಂಗ್ ಸಂಸ್ಕೃತಿಯಿಂದ ದೇಶಕ್ಕೆ ಯಾವುದೇ ಪ್ರಯೋಜನವಿಲ್ಲ. ನಮಗೆ ಬೇಕಾಗಿರುವುದು ರಿಯಲ್ ಗ್ರೌಂಡ್ ವರ್ಕ್. ಇನ್ನಾದ್ರೂ ಸರ್ಕಾರ ಈ ಸಿಎಜಿ ವರದಿಯನ್ನ ಕಣ್ಣು ತೆರೆಸುವ ಪಾಠವೆಂದು ಪರಿಗಣಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಯೋಜನೆಯ ಲೋಪಗಳನ್ನು ತಕ್ಷಣವೇ ಸರಿಪಡಿಸಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಯಾಕಂದ್ರೆ ಪರಿಸರವನ್ನ ನಾವು ರಕ್ಷಿಸಿದ್ರೆ ಮಾತ್ರ ಪರಿಸರ ನಮ್ಮ ಮುಂದಿನ ಪೀಳಿಗೆಯನ್ನ ರಕ್ಷಿಸುತ್ತೆ. ಇದು ಗ್ರೀನ್ ವಾಷಿಂಗ್ ತಂತ್ರ, ತೀವ್ರ ಆಕ್ರೋಶ. ಸಿಎಜಿ ವರದಿ ಹೊರಬರುತ್ತಿದ್ದಂತೆಯೇ ರಾಜಕೀಯ ವಲಯದಲ್ಲೂ ತೀವ್ರ ಸಂಚಲನ ಸೃಷ್ಟಿಯಾಗಿದೆ. 2010ರಲ್ಲಿ ಆಗಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ರೂಪಿಸಲಾಗಿದ್ದ ಈ ಯೋಜನೆಯನ್ನ ಪ್ರಸ್ತುತ ಮೋದಿ ಸರ್ಕಾರವು ಕೇವಲ ತೋರಿಕೆಯ ಗ್ರೀನ್ ವಾಷಿಂಗ್ ತಂತ್ರವನ್ನಾಗಿ ಮಾಡಿಕೊಂಡಿದೆ ಅಂತೇಳಿ ಮಾಜಿ ಪರಿಸರ ಸಚಿವ ಜೈರಾಮ್ ರಮೇಶ್ ಕಟುವಾಗಿ ಟೀಕಿಸಿದ್ದಾರೆ. ಇದು ಕೇವಲ ಆಡಳಿತಾತ್ಮಕ ವೈಫಲ್ಯವಲ್ಲ, ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಭಾರತದ ಜನತೆಗೆ ಮೋದಿ ಸರ್ಕಾರ ಮಾಡಿದ ಬೃಹತ್ ವಂಚನೆ ಅಂತೇಳಿ ಅವರು ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಸಿಎಜಿ ವರದಿ ಬಿಚ್ಚಿಟ್ಟಿರುವ ಗ್ರೀನ್ ಇಂಡಿಯಾ ಮಿಷನ್ ನ ಅಸಲಿ ಸತ್ಯ. ಪರಿಸರ ಸಂರಕ್ಷಣೆ ಅನ್ನೋದು ಬರೀ ಭಾಷಣ, ಜಾಹೀರಾತು ಮತ್ತು ಸ್ಲೋಗನ್ ಗಳಿಗೆ ಸೀಮಿತವಾಗಬಾರದು. ಕಾಗದದ ಮೇಲೆ ಹಸಿರು ತೋರಿಸಿ ಕೋಟ್ಯಾಂತರ ಹಣದ ಲೆಕ್ಕವಿಲ್ಲದಿರುವುದು ಅತ್ಯಂತ ಗಂಭೀರ ವಿಚಾರ. ಹಾಗಾದ್ರೆ ಈ ಸಿಎಜಿ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಸುತ್ತಮುತ್ತಲಿನ ಗ್ರೀನ್ ಇಂಡಿಯಾ ಮಿಷನ್ ಅಡಿಯಲ್ಲಿ ಗಿಡ ನೆಟ್ಟಿದ್ದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತು ಇಂತಹ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಅವೇರ್. ಜೈ ಹಿಂದ್.